ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿಂದು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಲ್ಲಿ ಯಾವುದೇ ರೀತಿ ನಾನು ಹೊಸ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಲ್ಲಿ ನೋಟಿಫಿಕೇಷನ್ ನಿಮಗೂ ಕೂಡ ಬರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಇದು ಜಾಬ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಫುಲ್ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಹಾಗೆಯೇ ನಿಮ್ಮ ಒಂದು ಲೈಕು, ಕಮೆಂಟು, ಒಂದು ವಿಡಿಯೋ ನೋಡೋದ್ರಿಂದ ನನಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸರ್ಕಾರದ ಕಡೆಯಿಂದ ಈ ಒಂದು ಸೂಚನೆ ಅಂತ ಹೇಳ್ಬೋದು. ಎಲ್ಲಿ ಆ ಸರ್ಕಾರದ ಒಂದು ಅಂಡರಲ್ಲಿ ಬರುತ್ತೆ ಅಂದರೆ CSC ಸೆಂಟರ್ಗಳಾಗಿರ್ಬೋದು, ಒಂದು ಸೇವಾ ಕೇಂದ್ರಗಳಲ್ಲಾಗಿರ್ಬೋದು, ಆಧಾರ್ ಕೇಂದ್ರಗಳು ಇರುತ್ತಲ್ಲ, ಸೊ ಅಲ್ಲಿ ನೀವು ಒಂದು ಸೂಪರ್ವೈಸರ್ ಹುದ್ದೆಗೆ ಖಾಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಈ ಒಂದು ಜಾಬ್ಗೆ ಆಲ್ರೆಡಿ ನವೆಂಬರ್ 11ನೇ ತಾರೀಕಿಂದನೇ ಬಿಟ್ಟಿದ್ದಾರೆ. ನವೆಂಬರ್ 11, 2024ರಲ್ಲೇ ಬಿಟ್ಟಿದ್ದಾರೆ. ಈ ಒಂದು ಕೊನೆ ದಿನಾಂಕ ಬಂದು ಫೆಬ್ರವರಿ 28 ಒಳಗಡೆ ನೀವು ಜಾಬ್ನ ಅಪ್ಲೈ ಮಾಡ್ಬೋದು. ಸೊ 8 ಜಿಲ್ಲೆಗಳಲ್ಲಿ ಖಾಲಿ ಇರೋ ಹುದ್ದೆಗೆ ಆಹ್ವಾನ ಮಾಡಲಾಗಿದೆ. ಸೊ ಇಲ್ಲಿ SLC, ಸೆಕೆಂಡ್ PU, ಡಿಪ್ಲೊಮೊ, ITI ಯಾರೆಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಅಂಥವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು. ಈ ಒಂದು ಉದ್ಯೋಗಕ್ಕೆ 18ರಿಂದ 45 ವರ್ಷದ ಒಳಗಡೆ ಇರುವ ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲೈ ಮಾಡ್ಬೋದು. ಕರ್ನಾಟಕ ಆಧಾರ್ ಸೇವಾ ಕೇಂದ್ರಗಳಲ್ಲಿ ನೀವು ತುಂಬ ಈ ಒಂದು ಉದ್ಯೋಗ ಪಡೆದುಕೊಳ್ಳೋಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಉದ್ಯೋಗ ಮಾಡಿ ಅಂದರೆ ನೀವು ಒಂದು ಆಯ್ಕೆ ವಿಧಾನ ಇರುತ್ತೆ. ಆ ಆಯ್ಕೆ ವಿಧಾನದಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ ಬರೆದಾದ್ಮೇಲೆ ನೇರ ಸಂದರ್ಶನ ಇರುತ್ತೆ. ಅಲ್ಲಿ ನೀವು ಈ ಒಂದು ಉದ್ಯೋಗನ ಪಡೆದುಕೊಂಡಿದ್ದಾದ್ರಲ್ಲಿ ಅದಕ್ಕೆ ಸಂಬಳ ಅಂತ ಇಷ್ಟಿರುತ್ತೆ. 18,000ದಿಂದ 45,000ವರೆಗೂ ನಿಮಗೆ ಈ ಸಂಬಳ ಸಿಗುತ್ತೆ. ಇಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಅಲ್ಲಿ ನೀವು ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡಾದಮೇಲೆ ನೀವು ಮನೇಲೂ ಕೂತ್ಕೊಂಡು ಅದೇ ರೀತಿ ಒಂದು ಪ್ರೊಸೆಸ್ಸಲ್ಲಿ ಅಂದರೆ ಅವರು ಹೇಳ್ತಾರೆ ನೇರ ಸಂದರ್ಶನದಲ್ಲಿ ನೀವು ಕೇಂದ್ರದಲ್ಲಾದ್ರೂ ಮಾಡ್ಬೋದು, ಅಥವಾ ನಿಮ್ಮಲ್ಲಿ ಸ್ವಂತ ಕಂಪ್ಯೂಟರ್ ಇತ್ತು ಅಂತಂದ್ರೂ ನೀವು ಕೂಡ ಮನೇಲಿ ಮಾಡ್ಕೊಳ್ಬೋದು. ಸೊ ಅಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಪ್ರತಿಯೊಂದೂ ಒಂದು ನೋಟಿಫಿಕೇಷನ್ ಇರುತ್ತೆ. ಒಂದು ಪ್ರತಿಯೊಂದನ್ನು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀಟಾಗಿ ನೋಡಿಬಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಜಾಬ್ ಇನ್ಫಾರ್ಮೇಷನ್. ಯಾರಿಗೆಲ್ಲ ಇಷ್ಟ ಆಯಿತು, ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.